ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕನ್ನಡದಲ್ಲಿ ಪ್ರಸ್ತುತಪಡಿಸ್ತಾ ಇರ್ತೇವೆ. ಸೊ ನೀವು ಚಾನಲನ್ನು ಲೈಕ್ ಮಾಡಿದರೆ, ಶೇರ್ ಮಾಡಿದರೆ, ಸಬ್ಸ್ಕ್ರೈಬ್ ಮಾಡಿದರೆ ವಿ ಆರ್ ಮೋಟಿವೇಟೆಡ್ ನಿಮಗೆ ಕನ್ನಡದಲ್ಲಿ ಒಳ್ಳೆಯ ಕಂಟೆಂಟ್ಸ್ ಇರುವಂಥ ಮೆಡಿಕಲ್ ವೀಡಿಯೋಸನ್ನು ಪ್ರಸ್ತುತಪಡಿಸಲಿಕ್ಕೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ FNAC ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಕೆಲವೊಂದು ಸಲ ನಿಮಗೆ ಡಾಕ್ಟ್ರ್ ಹತ್ರ ಹೋದಾಗ ನಿಮಗೇನೋ ಒಂದು ಗಡ್ಡೆ ಆಗಿದೆ, ಕುತ್ತಿಗೆಯಲ್ಲಿರ್ಬೋದು ಅಥವಾ ನಿಮ್ಮ ಥೈರಾಯ್ಡಲ್ಲಿರ್ಬೋದು ಅಥವಾ ನಿಮ್ಮ ಸ್ತನಗಳಲ್ಲಿರ್ಬೋದು, ಒಂಥರ ಸ್ವೆಲ್ಲಿಂಗ್ ಇತ್ತು ಅಂದಾಗ ನಿಮ್ಮ ಡಾಕ್ಟ್ರು ಏನು ಹೇಳ್ತಾರೆ, ಒಂದು FNAC ಮಾಡಿಸೋಣ ಅಂತ ಹೇಳ್ತಿರ್ತಾರೆ. ಸೊ ಏನಿದು FNAC? ಎಫ್ ಅಂದರೆ ಫೈನ್, ಓಕೆ, ಎನ್ ಅಂದರೆ ನೀಡಲ್, ಆ್ಯಂಡ್ ಎ ಅಂದರೆ ಆಸ್ಪಿರೇಷನ್, ಆ್ಯಂಡ್ ಸಿ ಅಂದರೆ ಸೈಟಾಲಜಿ. ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ. ಸೊ ಫೈನ್ ನೀಡಲ್ ಅಂದರೆ ಈ ಸೂಜಿ ಏನಿರುತ್ತೆ, ಈ ಟೆಸ್ಟ್ ಮಾಡಬೇಕಾದ್ರೆ ನಾವು ಬಳಸುವಂಥ ಸೂಜಿ ಏನಿರುತ್ತೆ ಅದರ ಗಾಜ್ ಅದು ತುಂಬಾ ಫೈನ್ ಇರುತ್ತೆ, ತುಂಬ ತೆಳ್ಳಗಿರುತ್ತೆ, ಅದು ತುಂಬ ಫೈನ್ ನೀಡಲ್ ಇರುತ್ತೆ ಅದು. ಓಕೆ, ಸೊ ಕೆಲವೊಂದು ಸಲ ನೀಡಲ್ ಸ್ವಲ್ಪ ಅದರ ಬೋರ್ ಸ್ವಲ್ಪ ದೊಡ್ಡದಿರುತ್ತೆ. ಇದು ತುಂಬಾ ಫೈನ್ ಆಗಿರುವಂಥ ಸೂಜಿಯನ್ನು ನಾವು ಈ ಪ್ರೊಸೀಜರಿಗೆ ಬಳಸ್ತಾ ಇರ್ತೇವೆ. ಆಸ್ಪಿರೇಷನ್ ಅಂದರೆ ನಾವು ಅಲ್ಲಿಂದ ತೆಗೆಯೋದು. ಓಕೆ, ಈಗ ಒಂದು ಗಡ್ಡೆ ಇದೆ, ಅದರಿಂದ ನೀರಿರ್ಬೋದು, ರಕ್ತ ಇರ್ಬೋದು, ಅಲ್ಲಿನ ಜೀವಕೋಶಗಳಿರ್ಬೋದು, ಅದನ್ನು ಆಸ್ಪಿರೇಟ್ ಮಾಡೋದು, ತೆಗೆಯೋದು. ಸೈಟಾಲಜಿ ಅಂದರೆ ಸ್ಟಡಿ ಆಫ್ ಸೆಲ್ಸ್, ಜೀವಕೋಶಗಳ ಸ್ಟಡಿ. ಸೊ ಒಂದು ಬಹಳ ತೆಳ್ಳಗಿನ ಸೂಜಿಯ ಮುಖಾಂತರ ಈ ಆಸ್ಪಿರೇಟ್ ಮಾಡಿದಂಥ ತೆಗೆದಂತಹ ಜೀವಕೋಶಗಳ ಸ್ಟಡಿ, ಇದನ್ನು ನಾವು FNAC ಅಥವಾ ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ ಅಂತ ಹೇಳ್ತಾ ಇರ್ತೇವೆ. ಸೊ ಯಾವಾಗ ನಿಮ್ಮ ಡಾಕ್ಟರ್ ನಿಮಗೆ ಈ ಟೆಸ್ಟನ್ನು ಹೇಳ್ತಿರ್ತಾರೆ, ನಾನು ಹೇಳಿದೆ ನಿಮಗೆ ಎಲ್ಲೇ ಒಂದು ಗಡ್ಡೆ ಇತ್ತು, ಓಕೆ, ಗಡ್ಡೆ ಇದ್ದು ಮಾತ್ರಕ್ಕೆ ಎಲ್ಲದಕ್ಕೂ ನಾವು FNAC ಮಾಡಿಸ್ತಾ ಇರೋದಿಲ್ಲ. ಆ ಗಡ್ಡೆ ಏನಿದೆ ಬಹಳ ದಿನಗಳಿಂದ ನಿಮಗೆ ಇದೆ, ಓಕೆ, ಅಂಥ ಗಡ್ಡೆ ಅದು. ಅಥವಾ ನಿಮಗೆ ಬಹಳ ನೋವಾಗ್ತಾ ಇದೆ, ಅದರಿಂದ ನಿಮಗೆ ಡಿಸ್ಕಂಫರ್ಟ್ ಆಗ್ತಾ ಇದೆ, ನಿಮಗೆ ಅನಿಸ್ತಾ ಇದೆ ಇಲ್ಲೇನೋ ಗಡ್ಡೆ ಅಥವಾ ನೀರು ಗುಳ್ಳೆ ಥರ ಅಥವಾ ನೀರಿನ ಥರ ತುಂಬಿಕೊಂಡಿದ್ದಂಥ ಒಂದು ಮೆತ್ತಗಿನ ಒಂದು ಸಿಸ್ಟ್ ಥರ ಏನೋ ಇದೆ, ನಿಮಗೆ ಆ ರೀತಿ ಏನಾದರೂ ಒಂದು ಲಂಪ್, ಒಂದು ಗಡ್ಡೆ ಕಾಣ್ತು ಅಂದಾಗ ನಿಮ್ಮ ಡಾಕ್ಟರ್ ನಿಮಗೆ ಈ ಟೆಸ್ಟನ್ನು ಹೇಳ್ಬೋದು. ಈಗ ಈ ಗಡ್ಡೆ ಏನಿದೆ ನಾನು ಹೇಳಿದೆ ನಿಮ್ಮ ಕುತ್ತಿಗೆಯಲ್ಲಿ ಕಾಣಿಸ್ಕೊಳ್ಬೋದು. ಲಿಂಫ್ ನೋಡ್ ಅಂತ ನಾವೇನು ಹೇಳ್ತಾ ಇರ್ತೀವಿ, ಶೀತಗಡ್ಡೆಗಳು ಕೆಲವೊಮ್ಮೆ ನಿಮ್ಮ ಕುತ್ತಿಗೆಯಲ್ಲಿ ಎದ್ದಿರ್ಬೋದು. ಸೊ ಶೀತಗಡ್ಡೆಗಳು ಎತ್ತು ಅಂದಾಗ ಅದು ಯಾವುದೋ ಒಂದು ಇನ್ಫೆಕ್ಷನಿಂದ ಇರ್ಬೋದು, TBಯಲ್ಲಿ ಕಾಣಿಸ್ತಿರ್ಬೋದು, ಕೆಲವೊಮ್ಮೆ ಕ್ಯಾನ್ಸರ್ ಅದರ ಡೆಪಾಸಿಟ್ ಅಲ್ಲಿ ಹೋಗಿ ಕುಳಿತುಕೊಂಡಾಗ ಶೀತಗಡ್ಡೆಗಳು ಹೇಳ್ತಾ ಇರ್ಬೋದು. ಸೊ ಲಿಂಫ್ ನೋಡ್ಸಲ್ಲಿ ಏನಾದ್ರೂ ಲಿಂಫ್ ನೋಡ್ಸ್ ಎನ್ಲಾರ್ಜ್ ಆಗಿತ್ತು ಅಂದಾಗ ಯಾಕೆ ಎನ್ಲಾರ್ಜ್ ಆಗಿದೆ ಅಂತ ನೋಡೋದಕ್ಕೆ ನಿಮ್ಮ ಡಾಕ್ಟರ್ ಹೇಳ್ತಾ ಇರ್ಬೋದು. ನಿಮ್ಮ ಸ್ತನದಲ್ಲಿ ಏನಾದರೂ ಒಂದು ಗಡ್ಡೆ ಇತ್ತು, ಈಗ ಸ್ತನದಲ್ಲಿ ಗಡ್ಡೆ ಇರೋದಕ್ಕೂ ಬಹಳ ಕಾರಣ ಇರುತ್ತೆ. ಒಂದು ಬಿನೈನ್ ಕಂಡೀಷನ್ಸ್ ಲೈಕ್ ಫೈಬ್ರೋ ಎಡಿನೋಮಾ, ಕ್ಯಾನ್ಸರ್ ಇರದೇ ಇರುವಂಥ ಗಡ್ಡೆ ಇರ್ಬೋದು, ಫೈಬ್ರೋಸಿಸ್ಟಿಕ್ ಡಿಸೀಸ್ ಇರ್ಬೋದು, ಅಥವಾ ಸ್ತನದ ಕ್ಯಾನ್ಸರೇ ಇರ್ಬೋದು. ಬಟ್ ನಿಮ್ಗೊಂದು ಗಡ್ಡೆನೋ ಅಥವಾ ಒಂದು ಸಿಸ್ಟ್ ಥರ ಒಂದು ಕಾಣ್ತಾ ಇದೆ, ತುಂಬ ಮೆತ್ತಗಿದೆ, ಬಟ್ ಏನೋ ಒಂದು ಫೀಲ್ ಆಗ್ತಾ ಇದೆ ನಿಮಗೆ, ನಿಮ್ಮ ಕಂಕಳ ಸಂಧಿಯಲ್ಲಿರ್ಬೋದು ಅಥವಾ ನಿಮ್ಮ ಸ್ತನಗಳಲ್ಲಿ ಕಾಣಿಸ್ತಾ ಇರ್ಬೋದು. ಆವಾಗ ನಿಮ್ಮ ಡಾಕ್ಟರ್ ಹೇಳ್ತಾ ಇರ್ಬೋದು ಥೈರಾಯ್ಡ್. ಈ ಥೈರಾಯ್ಡ್ ಗ್ರಂಥಿ ಏನಿರುತ್ತೆ ನಿಮ್ಮ ಕುತ್ತಿಗೆಯ ಮುಂಭಾಗದಲ್ಲಿ ಒಂದು ಬಟರ್ಫ್ಲೈ ಶೇಪಿನ ಒಂದು ಗ್ರಂಥಿ, ಇದು ಥೈರಾಯ್ಡ್ ಹಾರ್ಮೋನ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಕೆಲವೊಂದ್ಸಲ ನೀವು ನೋಡ್ಬೋದು ಈ ಗಂಟ್ಲ ಹತ್ರ ಬಹಳ ಒಂಥರ ಗಂಟಿನ ಥರ ಕಾಣಿಸ್ತಾ ಇರುತ್ತೆ, ಅಥವಾ ಥೈರಾಯ್ಡ್ ಗ್ರಂಥಿ ಸ್ವಲ್ಪ ದೊಡ್ಡದಾದ ಥರ ಕಾಣಿಸ್ತಾ ಇರುತ್ತೆ. ಕೆಲವೊಂದ್ಸಲ ಪೇಷಂಟ್ ನುಂಗ್ಲಿಕ್ಕೆ ನನಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಅಂಥ ಕಂಡೀಷನ್ಸಲ್ಲಿ ಇದೇನಿರ್ಬೋದು, ಇದೇನಾದ್ರೂ ಥೈರಾಯ್ಡ್ ನೋಡ್ಯೂಲ್ ಇರ್ಬೋದು, ಏನಾದರೂ ಬಿನೈನ್ ಇರ್ಬೋದು, ಕ್ಯಾನ್ಸರ್ ಇರದೇ ಇರುವಂಥ ಗಡ್ಡೆನ, ಅಥವಾ ಥೈರಾಯ್ಡ್ ಕ್ಯಾನ್ಸರ್, ಪ್ಯಾಪಿಲರಿ ಕಾರ್ಸಿನೋಮಾ, ಫಾಲಿಕ್ಯುಲರ್ ಕಾರ್ಸಿನೋಮಾ, ಈ ಥರದ್ದು ಏನಾದರೂ ಕ್ಯಾನ್ಸರ್ ಗಡ್ಡೆ ಇರ್ಬೋದಾ, ಅದನ್ನ ನೋಡಲಿಕ್ಕೆ ನಿಮ್ಮ ಡಾಕ್ಟರ್ ಮಾಡ್ತಾ ಇರ್ಬೋದು. ಸಲೈವರಿ ಗ್ಲ್ಯಾಂಡ್, ನಿಮ್ಮ ಈ ಎಂಜಲನ್ನು ಪ್ರೊಡ್ಯೂಸ್ ಮಾಡುವಂತಹ ಈ ಗ್ರಂಥಿಗಳೇನಿರ್ತವೆ ನಿಮ್ಮ ಕಿವಿಯ ಕೆಳಭಾಗದಲ್ಲಿ ಇರ್ತವೆ, ಇದನ್ನ ನಾವು ಪೆರೋಟಿಡ್ ಗ್ಲ್ಯಾಂಡ್ಸ್ ಅಂತ ಹೇಳ್ತಾ ಇರ್ತೇವೆ. ಕೆಲವೊಂದ್ಸಲ ಅದು ಊದ್ಕೊಂಡ್ಬಿಟ್ಟಿರುತ್ತೆ, ಅಲ್ಲಿ ಸ್ವೆಲ್ಲಿಂಗ್ ಬಂದಿರುತ್ತೆ, ಅಥವಾ ಅದು ಹಾರ್ಡ್ ಅನ್ನಿಸ್ತಾ ಇರುತ್ತೆ.
ಅಂಥ ಗ್ರಂಥಿಯಲ್ಲಿ ಏನಾದರೂ ಇದು ಇನ್ಫೆಕ್ಷನ್ನ, ಕ್ಯಾನ್ಸರಾ, ಇದನ್ನ ಪತ್ತೆ ಹಚ್ಚಕ್ಕೆ ನಿಮ್ಮ ಡಾಕ್ಟರ್ ಹೇಳ್ತಾ ಇರ್ಬೋದು. ಕೆಲವೊಮ್ಮೆ ಲಿವರಲ್ಲಿ ನಮಗೆ ಏನೋ ಒಂದು ನೋಡ್ಯೂಲ್ ಕಾಣ್ತಾ ಇರುತ್ತೆ. ಸೊ ಲಿವರಲ್ಲೆಲ್ಲ ನೋಡ್ಯೂಲ್ ಕಂಡಾಗ ನಾವು ಅಲ್ಟ್ರಾಸೌಂಡ್ ಮುಖಾಂತರ ಅದನ್ನ ಲೋಕಲೈಸ್ ಮಾಡಿಕೊಂಡು ಅದು ಎಲ್ಲಿದೆ ಎಕ್ಸಾಕ್ಟ್ಲಿ ಅಂತ ಹೇಳಿ ಅದರಲ್ಲಿ ನಾವು ಸೂಜಿಯನ್ನ ಹಾಕಿ ಅದನ್ನ ಆಸ್ಪಿರೇಟ್ ಮಾಡ್ಬೋದು. ಅದೇ ರೀತಿ ನಿಮ್ಮ ಕಿಡ್ನಿಯಲ್ಲಿತ್ತು ಅಂದಾಗ ಇದನ್ನು ಸಹ ನಾವು ಅಲ್ಟ್ರಾಸೌಂಡ್ ಮುಖಾಂತರವೇ ತೆಗಿಬೇಕಾಗತ್ತೆ. ನಿಮ್ಮ ಪುಪ್ಪುಸದಲ್ಲಿತ್ತು ಅಂದಾಗ ಅದನ್ನೂ ಸಹ ನಾವು ಆಸ್ಪಿರೇಟ್ ಮಾಡಿ ತೆಗಿಬೋದು. ಸೊ ಇವೆಲ್ಲ ಅಂಗಾಂಗಗಳಿಂದ ನಾವು ಈ ಆಸ್ಪಿರೇಷನ್ ಅನ್ನ, ಈ ಪ್ರೊಸೀಜರ್ ಅನ್ನ ಮಾಡ್ಬೋದು. ಕೆಲವೊಂದಕ್ಕೆ ನಾವು ಅಲ್ಟ್ರಾಸೌಂಡ್ ಇರದೇ ಮಾಡ್ಬೋದು ಅಂಡ್ ಕೆಲವೊಂದಕ್ಕೆ ನಾವು ಅಲ್ಟ್ರಾಸೌಂಡ್ ಅನ್ನ ಯೂಸ್ ಮಾಡಿಕೊಂಡು ಈ ತರದ ಗಡ್ಡೆಗಳು, ಸಿಸ್ಟ್ಗಳು ಏನಿರ್ತವೆ ಅವುಗಳನ್ನ ನಾವು ತೆಗಿತಾ ಇರ್ತೇವೆ. ಓಕೆ, ಯಾಕೆ ನಮ್ಗೆ ಈ ತರದ ಗಡ್ಡೆಗಳಿಂದ ಅಥವಾ ಈ ತರದ ಸಿಸ್ಟ್ಗಳಿಂದ ನಾವು ಈ ತರದ ಫ್ಲೂಯಿಡ್ ಅನ್ನ ಆಸ್ಪಿರೇಟ್ ಮಾಡಬೇಕು? ಯಾಕಂದ್ರೆ ನಾವೇನ್ ಮಾಡ್ತೇವೆ, ಈ ಫ್ಲೂಯಿಡ್ ಅನ್ನ ಆಸ್ಪಿರೇಟ್ ಮಾಡಿ ನಾವು ಮೈಕ್ರೋಸ್ಕೋಪ್ ಕೆಳಗಡೆ ನೋಡ್ತೇವೆ. ಅದರಲ್ಲಿ ಯಾವ ಥರದ ಜೀವಕೋಶಗಳಿದ್ದಾವೆ, ಕ್ಯಾನ್ಸರ್ ಥರದ ಜೀವಕೋಶಗಳಿದಾವ ಅಥವಾ ನಾರ್ಮಲ್ ಸೆಲ್ಸ್ ಥರ ಜೀವಕೋಶಗಳಿದಾವ ಅಂತ. ಅದರಿಂದ ನಮಗೆ ಒಂದು ಐಡಿಯಾ ಬರುತ್ತೆ, ಹೌದು ಇದು ಬಿನೈನ್ ಇರ್ಬೋದು, ಕ್ಯಾನ್ಸರ್ ಇರದೇ ಇರುವಂತಹ ಗಡ್ಡೆ ಇರ್ಬೋದು ಅಥವಾ ಮ್ಯಾಲಿಗ್ನೆಂಟ್ ಇರಬಹುದು, ಅದು ನಮಗೆ ಗೊತ್ತಾಗತ್ತೆ. ಎರಡನೇದು, ನಮಗೆ ಟ್ರೀಟ್ಮೆಂಟನ್ನು ಪ್ಲ್ಯಾನ್ ಮಾಡಬೇಕು ಅಂದಾಗ ಇದು ಒಂದು ಫಸ್ಟ್ ಸ್ಟೆಪ್ ಇರುತ್ತೆ. ಮೂರನೇದು, ಸಪೋಸ್ ಒಂದು ಪೇಷಂಟಿಗೆ ಕ್ಯಾನ್ಸರ್ ಬಂದಿದೆ, ನಾವೆಲ್ಲ ಟ್ರೀಟ್ಮೆಂಟು ಸರ್ಜರಿ ಎಲ್ಲ ಮಾಡಿದ್ದೀವಿ, ಈಗ ನೆಕ್ಸ್ಟ್ ಮತ್ತೆ ಈ ರೀತಿ ಬಂದಿದೆ ಅಂದಾಗ ಮತ್ತೆ ನಾವು FNAC ಮಾಡಿ ನಮಗೆ ಮುಂದಿನ ಸ್ಟೆಪ್ಸ್ ಏನು ತೆಗೆದುಕೊಳ್ಬೇಕು ಅನ್ನೋದನ್ನು ನಮಗೆ ಹೆಲ್ಪ್ ಮಾಡಲಿಕ್ಕೆ, ಮಾನಿಟರಿಂಗಿಗೆ ನಮಗೆ ಅದು ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ FNAC ಬಹಳ ಒಂದು ಚೀಪ್ ಪ್ರೊಸೀಜರ್. ಈಗ ಬಯೋಪ್ಸಿ ಅಂದರೆ ಏನಿರುತ್ತೆ, ಬಯೋಪ್ಸಿಯಲ್ಲಿ ನಾವು ನಿಮಗೆ ಒಂದು ಗಡ್ಡೆಯನ್ನು ತೆಗಿತಾ ಇರ್ತೀವಿ. ಓಕೆ, ಆವಾಗ ಏನಾಗ್ತಾ ಇರುತ್ತೆ, ನಾವು ನಿಮಗೆ ಅನಸ್ತೀಶಿಯಾ ಕೊಡಬೇಕಾಗತ್ತೆ, ಮತ್ತು ಅದಕ್ಕೆ ಟೈಮ್ ಬೇಕಾಗತ್ತೆ. ಕೆಲವೊಂದು ಸಲ ನಿಮಗೆ OTಯಲ್ಲಿ ನಾವು ಅದನ್ನು ತೆಗಿಬೇಕಾಗತ್ತೆ. ಸೊ ಅವೆಲ್ಲ ಪ್ರೊಸೀಜರ್ಸು ಬಯೋಪ್ಸಿಯಲ್ಲಿ ಇರ್ತವೆ. ಬಟ್ FNAC ಏನಿದೆ ಆ ರೀತಿ ಇದು ಅಷ್ಟು ಎಲಾಬ್ರೇಟ್ ಪ್ರೊಸೆಸ್ ಇರೋದಿಲ್ಲ. ಇದು ಒಂದು OPD ಪ್ರೊಸೀಜರ್. ನಿಮ್ಮ ಡಾಕ್ಟರ್ ಹೇಳ್ತಾರೆ, ನೀವು ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗ್ಕೊಂಡು ಇಮಿಡಿಯೇಟ್ಲಿ ಮಾಡಿಸ್ಕೊಂಡು ಬರ್ಬೋದು, ಅಲ್ಲೇ ಅಡ್ಮಿಟ್ ಆಗಬೇಕು, ಆ ರೀತಿ ಏನೂ ಇರೋದಿಲ್ಲ. ಸೊ ಬಹಳ ಸಿಂಪಲ್ ಪ್ರೊಸೀಜರ್ ಇದು FNAC. ಕಾಸ್ಟ್ ಇಫೆಕ್ಟಿವ್, ಕಾಸ್ಟ್ ಸಹ ಕಡಿಮೆ. ಬಯೋಪ್ಸಿ ಕಂಪೇರ್ ಮಾಡಿದರೆ ಇದರ ಕಾಸ್ಟ್ ಏನಿದೆ ಅದು ಕಡಿಮೆ ಇರುತ್ತೆ. ಮೂರನೇದು, ಬಹಳ ಟೈಮ್ ಸೇವಿಂಗ್ ಇರುತ್ತೆ, ಅಂದರೆ ಬಹಳ ಬೇಗ ಇದು ಈ ಪ್ರೊಸೀಜರ್ ಮುಗಿದು ಹೋಗ್ತಾ ಇರುತ್ತೆ. ನಾಲ್ಕನೇದು, ಇನ್ವೇಸಿವ್, ಅಷ್ಟು ಈ ಬಯೋಪ್ಸಿಯ ಥರ ನಾವು ಅಷ್ಟು ಇನ್ವೇಷನ್ ಅನ್ನು, ಅಷ್ಟು ನಿಮಗೆ ಅನಸ್ತೀಶಿಯಾ ಕೊಡಬೇಕು ಆ ರೀತಿ ಎಲ್ಲ ಇರೋದಿಲ್ಲ. ಸೊ ಇದು ಪ್ರೊಸೀಜರ್ ವೈಸ್ ಆಲ್ಸೋ ಬಹಳ ಸಿಂಪಲ್ ಇರುತ್ತೆ. ಸೊ ಇವೆಲ್ಲ ಅದರ ಅಡ್ವಾಂಟೇಜಸ್ ಇರೋದ್ರಿಂದ ಡಾಕ್ಟರ್ ಫಸ್ಟು ಈ ಪ್ರೊಸೀಜರನ್ನು ಹೇಳ್ತಾ ಇರ್ತಾರೆ. ಸೊ ಈ FNACಯಲ್ಲಿ ಏನು ಪ್ರೊಸೀಜರಲ್ಲಿ ಏನು ಮಾಡ್ತಿರ್ತಾರೆ, ಸೊ ನಿಮಗೆ ಒಂದು ಗಡ್ಡೆ ಇತ್ತು ಅಥವಾ ಒಂದು ಗಂಟು ಕಾಣಿಸ್ತಾ ಇದೆ ನಿಮ್ಮ ಕುತ್ತಿಗೆಯಲ್ಲಿ, ನಿಮ್ಮ ಸ್ತನಗಳಲ್ಲಿ, ಆವಾಗ ಏನು ಹೇಳ್ತಾರೆ, ನಿಮಗೆ FNAC ಮಾಡಿಸ್ಕೊಳ್ಳಿ ಅಂದಾಗ ನೀವು ಒಂದು FNAC ಮಾಡುವಂಥ ಒಂದು ಐದರ್ ನಿಮ್ಮ ಲ್ಯಾಬಲ್ಲೇ ಮಾಡ್ತಾ ಇರ್ಬೋದು ನಿಮ್ಮ ಡಾಕ್ಟರ್, ಅಥವಾ ನಿಮಗೆ ಟ್ರೀಟ್ ಮಾಡುವಂಥ ಡಾಕ್ಟ್ರೇ ನಿಮಗೆ FNAC ಮಾಡ್ಬೋದು. ಸೊ FNAC ಮಾಡಬೇಕಾದ್ರೆ ಯೂಶ್ವಲಿ ನಾವು ಯಾವುದೇ ಒಂದು ಕೈಂಡ್ ಆಫ್ ನಂಬಿಂಗ್ ಏಜೆಂಟ್ ಅಥವಾ ನಿಮಗೆ ಪೇನ್ ಆಗದೆ ಇರುವಂತಹ ಎನಸ್ಥೆಟಿಕ್ ಏನಿರುತ್ತೆ ಅದನ್ನ ಯೂಶ್ವಲಿ ಕೊಡ್ತಾ ಇರೋದಿಲ್ಲ. ಬಟ್ ಬಹಳಷ್ಟು ಪೇಷಂಟಿಗೆ ಬಹಳ ಅದ್ರ ಬಗ್ಗೆ ಹೆದರಿಕೆ ಇದೆ ಎಕ್ಸೆಟ್ರಾ ಇದೆ ಅಂದಾಗ ಡಾಕ್ಟರ್ಸ್ ಕೆಲವೊಮ್ಮೆ ಲೋಕಲ್ ಎನಸ್ಥಿಷಿಯಾನ ಸಹ ಕೊಡಬಹುದು. ಬಟ್ ಯೂಶ್ವಲಿ ಇದಕ್ಕೆ ಯಾವುದೇ ಟೈಪ್ ಆಫ್ ಎನಸ್ಥಿಷಿಯಾ ಕೊಡ್ತಾ ಇರೋದಿಲ್ಲ, ಯಾಕಂದ್ರೆ ಈ ನೀಡಲ್ ಏನಿರುತ್ತೆ ತುಂಬಾ ಫೈನ್ ನೀಡಲ್ ಇರುತ್ತೆ. ಸೊ ಅದರಿಂದ ಅಷ್ಟು ಎನಸ್ಥಿಷಿಯಾ ಕೊಡುವಷ್ಟು ಅದಕ್ಕೆ ರಿಕ್ವೈರ್ಮೆಂಟ್ ಇರೋದಿಲ್ಲ. ಆ್ಯಂಡ್ ಮೂರನೇದು, ನಿಮ್ಮ ಆ ಏರಿಯಾನ ಒಂದು ಕ್ಲೀನ್ ಮಾಡ್ತಾರೆ ಫಸ್ಟು. ಯಾವುದು ಒಂದು ಈ ಆಂಟಿಸೆಪ್ಟಿಕ್ ಏಜೆಂಟ್ಸ್ ಇರ್ತವೆ ಆ ಏರಿಯಾನ ಕ್ಲೀನ್ ಮಾಡ್ತಾರೆ, ಸೊ ದ್ಯಾಟ್ ನಿಮ್ಗೆ ಯಾವುದೇ ಇನ್ಫೆಕ್ಷನ್ ಬರದೇ ಇರಲಿ ಅಂತ. ಕ್ಲೀನ್ ಮಾಡಿಕೊಂಡು ನಿಮ್ಮ ಡಾಕ್ಟರ್ ಫಸ್ಟ್ ಅದನ್ನು ಫೀಲ್ ಮಾಡ್ತಾರೆ, ಎಷ್ಟು ದೊಡ್ಡದಿದೆ, ಯಾವ ಥರದ ಫೀಲ್ ಇದೆ, ಅದು ಮೆತ್ತಗಿದೆಯಾ, ಗಟ್ಟಿ ಇದೆಯಾ, ಮೂವ್ ಆಗ್ತಾ ಇದೆಯಾ ಅಂತ ಹೇಳಿ ಅದನ್ನು ಅವರು ತಮ್ಮ ಕೈಯಿಂದ ಫಿಕ್ಸ್ ಮಾಡ್ತಾರೆ. ಒಂದ್ಸಲ ಆ ಗಡ್ಡೆಯನ್ನು ಅವರು ಯಾವಾಗ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಅವರಿಗೆ ಹಿಡಿಯಕ್ಕೆ ಆಗ್ತಾ ಇರುತ್ತೆ ನೀಟಾಗಿ, ಅವರಿಗೆ ಒಂದು ಸ್ಟೆಬಿಲಿಟಿ ಸಿಗ್ತಾ ಇರುತ್ತೆ. ಅವ್ರೇನು ಮಾಡ್ತಾರೆ, ಈ ಸೂಜಿಯಿಂದ ಅದರ ಒಳಗಡೆ ಅವರು ಫಾಸ್ಟ್ ಮೂವ್ ಮಾಡಿ, ಕ್ವಿಕ್ ಮೂಮೆಂಟ್ಸ್ ಇರ್ತವೆ, ಆ್ಯಂಡ್ ಅಲ್ಲಿಂದ ಅವರು ಫ್ಲೂಯಿಡ್ ಇರ್ಬೋದು ಅಥವಾ ಒಳಗಡೆ ಇರುವಂಥ ಸೆಲ್ಸನ್ನು ಸ್ವಲ್ಪ ಆಸ್ಪಿರೇಟ್ ಮಾಡ್ತಾರೆ.
ಓಕೆ. ಸೊ ಈ ಥರ ಹೊರಗೆ ಬಂದಂಥ ಫ್ಲೂಯಿಡನ್ನು ಅವ್ರು ಏನು ಮಾಡ್ತಾರೆ, ಒಂದು ಸ್ಲೈಡ್ ಇರುತ್ತೆ, ಗ್ಲಾಸ್ ಸ್ಲೈಡ್ಸ್ ಮೇಲೆ ಹಾಕ್ತಾರೆ ಆ್ಯಂಡ್ ಅದರಿಂದ ಅವರು ಸ್ಮಿಯರ್ಸನ್ನು ಮಾಡ್ತಾರೆ. ಆ ಸ್ಲೈಡ್ ಮೇಲೆ ಇದನ್ನು ಹಾಕಿ ಇನ್ನೊಂದು ಸ್ಲೈಡ್ ತೆಗೆದುಕೊಂಡು ಅದರ ಫಿಲ್ಮ್ಸನ್ನು ಮಾಡ್ತಾರೆ. ಹೀಗೆ ರೆಡಿ ಆದಂಥ ಸ್ಲೈಡ್ಸನ್ನು ನಾವು ನೆಕ್ಸ್ಟ್ ಏನು ಮಾಡ್ತೀವಿ, ಅದಕ್ಕೆ ಸ್ಟೇನಿಂಗ್ ಮಾಡ್ತೀವಿ, ಅದಕ್ಕೆ ಕಲರ್ ಕೊಡ್ತೀವಿ. ಆಮೇಲೆ ಕಲರ್ ಮುಖಾಂತರ ನಾವು ಮೈಕ್ರೋಸ್ಕೋಪ್ ಕೆಳಗಡೆ ಐಡೆಂಟಿಫೈ ಮಾಡ್ಬೋದು, ಇದು ಏನಾದರೂ ಕ್ಯಾನ್ಸರ್ ಜೀವಕೋಶವಾ, ಇದೇನಾದರೂ ಬಿನೈನ್ ಜೀವಕೋಶವಾ ಅಂತ. ಸೊ ಇವೆಲ್ಲ ನಮಗೆ ಅದ್ರ ಮುಖಾಂತರ ಗೊತ್ತಾಗತ್ತೆ. TB ಇತ್ತು ಅಂತ ಹೇಳಿದರೆ ಬಹಳಷ್ಟು ಬಿಳಿ ರಕ್ತ ಕಣಗಳು ಕಾಣಿಸ್ತಿರ್ತವೆ, ಗ್ರ್ಯಾನುಲೋಮಾ ಕಾಣಿಸ್ತಿರುತ್ತೆ. ಕ್ಯಾನ್ಸರ್ಸ್ ಇತ್ತು ಅಂತ ಹೇಳಿದಾಗ ಸೆಲ್ಸ್ ಎಲ್ಲ ತುಂಬ ದೊಡ್ಡ ಕಾಣಿಸ್ತಿರ್ತವೆ, ನ್ಯೂಕ್ಲಿಯಸ್ ಎಲ್ಲ ತುಂಬ ದೊಡ್ಡದಾಗಿರುತ್ತೆ. ಬಿನೈನ್ ಇತ್ತು ಅಂದರೆ ಒಂದು ಪ್ಯಾಟರ್ನ್ ಇರುತ್ತೆ. ಸೊ ಈ ಎಲ್ಲವನ್ನ ನಾವು ನೋಡ್ತಾ ಇರ್ತೇವೆ. ಕೆಲವೊಂದ್ಸಲ ಲೈಪೋಮಾ ಅಂತ ಬರ್ತಾ ಇರುತ್ತೆ, ಅಲ್ಲಿ ಬರೀ ಫ್ಯಾಟ್ ಸೆಲ್ಸ್ ಅಷ್ಟೇ ಕಾಣಿಸ್ತಿರ್ತವೆ. ಕೆಲವೊಮ್ಮೆ ರಿಯಾಕ್ಟಿವ್ ಲಿಂಫೆಡಿನೈಟಿಸ್ ಅಂತ ಕೊಡ್ತಾರೆ, ಅಂದರೆ ನಿಮ್ಮ ಲಿಂಫ್ ನೋಡ್ ಏನಿದೆ, ಶೀತಗಡ್ಡೆಗಳು ಏನಿದಾವೆ ಅದರಲ್ಲಿ ಕ್ಯಾನ್ಸರ್ ಎಕ್ಸೆಟ್ರಾ ಏನಿಲ್ಲ, ಅದು ನಿಮ್ಮ ಬಾಡಿ ರಿಯಾಕ್ಟ್ ಮಾಡ್ತಾ ಇದೆ ಯಾವುದೇ ಒಂದು ಇನ್ಫೆಕ್ಷನ್ಗೆ ಎಕ್ಸೆಟ್ರಾ ಅಂತ ರಿಯಾಕ್ಟಿವ್ ಲಿಂಫೆಡಿನೈಟಿಸ್ ಅಂತ ಕೊಡ್ತಾ ಇರ್ತಾರೆ. ಸೊ ಈ ರೀತಿ ನಾವು ಆ ಪ್ರೊಸೀಜರನ್ನು ಮಾಡ್ತಾ ಇರ್ತೇವೆ ಆ್ಯಂಡ್ ಈ ರೀತಿ ಅದನ್ನು ಇವ್ಯಾಲ್ಯುವೇಟ್ ಮಾಡ್ತಾ ಇರ್ತೇವೆ. ಈಗ ರಿಪೋರ್ಟ್ ಹೇಗೆ ಬರ್ಬೋದು, ನಾನು ಹೇಳಿದೆ ಒಂದು ಬಿನೈನ್ ಅಂತ ಬಂತು ಅಂದಾಗ ಕ್ಯಾನ್ಸರ್, ಯಾವುದೇ ರೀತಿಯ ಕ್ಯಾನ್ಸರ್ ಇಲ್ಲ ಅಂತ ಅರ್ಥ. ಸೊ ಅದು ಬಿನೈನ್ ಅಂತ ಬರ್ಬೋದು. ಇಲ್ಲ ಮ್ಯಾಲಿಗ್ನೆಂಟ್ ಸೆಲ್ಸ್ ಡಿಟೆಕ್ಟೆಡ್, ಅಂದರೆ ಮ್ಯಾಲಿಗ್ನೆನ್ಸಿ ಅಂತ ಹೇಳಿದರೆ ಕ್ಯಾನ್ಸರ್, ಇಲ್ಲಿ ಕ್ಯಾನ್ಸರ್ ಇರುವಂಥ ಸಾಧ್ಯತೆ ಇದೆ ಅಂತ ಕೊಟ್ಟಿರ್ಬೋದು. ಇಲ್ಲ ಅಂದರೆ ನಾರ್ಮಲ್ ಪ್ಯಾಟರ್ನ್ ಅಂತ ಕೊಟ್ಟಿರಬಹುದು. ಇಲ್ಲ ಅಂದರೆ ಗ್ರ್ಯಾನುಲೋಮ್ಯಾಟಸ್, ಅಂದರೆ ನಾನು ಹೇಳಿದೆ ಈ TB ಎಕ್ಸೆಟ್ರಾ ಅದರಲ್ಲೆಲ್ಲ ಏನಾಗುತ್ತೆ, ಬಹಳಷ್ಟು ಈ ಬಿಳಿ ರಕ್ತ ಕಣಗಳೆಲ್ಲ ಬಂದ್ಕೊಂಡು ಒಂದು ಗುಂಪಿನ ತರ, ಒಂದು ಗಂಟಿನ ತರ ಮಾಡ್ತಾ ಇರ್ತವೆ. ಸೊ ಅದನ್ನ ನಾವು ಗ್ರ್ಯಾನುಲೋಮ್ಯಾಟಸ್ ಲಿಂಫೆಡಿನೈಟಿಸ್ ಅಂತ ಹೇಳ್ತಾ ಇರ್ತೇವೆ. ರಿಯಾಕ್ಟಿವ್ ಲಿಂಫೆಡಿನೈಟಿಸ್, ನಿಮ್ಮ ಬಾಡಿಯಲ್ಲಿ ಏನು ಕ್ಯಾನ್ಸರ್ ಎಕ್ಸೆಟ್ರಾ ಇಲ್ಲ, ಬಟ್ ಅದು ರಿಯಾಕ್ಟ್ ಮಾಡ್ತಾ ಇದೆ ಯಾವುದೇ ಒಂದು ಇನ್ಫೆಕ್ಷನ್ಗೆ ಎಕ್ಸೆಟ್ರಾ. ಸೊ ರಿಯಾಕ್ಟಿವ್ ಲಿಂಫೆಡಿನೈಟಿಸ್ ಅಂತ ಕೊಡಬಹುದು. ಕೆಲವೊಂದ್ಸಲ ಏನಾಗತ್ತೆ, ಸರಿಯಾಗಿ ಅದರಲ್ಲಿ ಫ್ಲೂಯಿಡೇ ಬಂದಿರೋದಿಲ್ಲ, ಆವಾಗ ಇನ್ಕನ್ಕ್ಲೂಸಿವ್, ಇದರಲ್ಲಿ ಏನು ಜೀವಕೋಶಗಳಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ನೀವು ಐದರ್ FNAC ಅನ್ನ ರಿಪೀಟ್ ಮಾಡಿ ಇಲ್ಲ ಬಯೋಪ್ಸಿಯನ್ನ ಮಾಡ್ಕೊಳ್ಳಿ ಅಂತ ಅದನ್ನ ಕೊಟ್ಟಿರ್ತಾರೆ. ಇನ್ಕನ್ಕ್ಲೂಸಿವ್, ಏನು ಕನ್ಕ್ಲೂಷನ್ಗೆ ಬಂದಿರೋಕ್ಕಾಗ್ತಾ ಇರೋದಿಲ್ಲ. ಕೆಲವೊಂದ್ಸಲ ಬರೀ ಅಲ್ಲಿ ಬ್ಲಡ್ ಅಷ್ಟೇ ಕಾಣ್ತಾ ಇದೆ, ಮೇಲಿನ ಸೆಲ್ಸ್ ಅಷ್ಟೇ ಕಾಣಿಸ್ತಾ ಇದೆ, ಸೊ ಏನು ಒಪಿನಿಯನ್ ಕೊಡೋಕ್ಕಾಗೋದಿಲ್ಲ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಸೊ ಈ ರೀತಿ ರಿಪೋರ್ಟ್ ಬರ್ಬೋದು. ಓಕೆ, ನಾರ್ಮಲ್ಲು, ಅಬ್ನಾರ್ಮಲ್ಲು, ಇನ್ಕನ್ಕ್ಲೂಸಿವ್, ಬಿನೈನು, ಮ್ಯಾಲಿಗ್ನೆಂಟು, ರಿಯಾಕ್ಟಿವ್, ಗ್ರ್ಯಾನುಲೋಮ್ಯಾಟಸ್ಸು, ಈ ರೀತಿ ಎಲ್ಲ ರಿಪೋರ್ಟ್ಸ್ ಬರ್ತಾ ಇರುತ್ತೆ. ಸೊ ಅಡ್ವಾಂಟೇಜ್ ಏನು FNACದು, ನಾನು ಹೇಳಿದೆ ಒಂದು ಬಹಳ ಕ್ವಿಕ್ ಆಯಿತು, OPDಯಲ್ಲೇ ಆಗೋಯ್ತು, ಅಡ್ಮಿಟ್ ಆಗಬೇಕಂತ ಅವಶ್ಯಕತೆ ಇರಲಿಲ್ಲ, ಕಾಸ್ಟ್ ವೈಸ್ ಆಲ್ಸೋ ಕಡಿಮೆ, ಚೀಪರ್ ಆಗುತ್ತೆ ಬಯೋಪ್ಸಿ ಕಂಪೇರ್ ಮಾಡಿದರೆ. ಸೊ ದಿಸ್ ವೆರ್ ಅಡ್ವಾಂಟೇಜಸ್. ಈಗ ಡಿಸ್ಅಡ್ವಾಂಟೇಜ್ ಏನು, ಒಂದು ನಾನು ಹೇಳಿದೆ ಇನ್ಕನ್ಕ್ಲೂಸಿವ್, ಈಗ ಏನು ಕನ್ಕ್ಲೂಷನಿಗೆ ಬರದೇ ಇತ್ತು, ಆ ರೀತಿ ಎಲ್ಲ ರಿಪೋರ್ಟ್ ಬಂತು ಅಂದರೆ ನಾವು ನೆಕ್ಸ್ಟ್ ಮತ್ತೆ ಬಯೋಪ್ಸಿಗೆ ಹೋಗಬೇಕಾಗತ್ತೆ. ಬಹಳಷ್ಟು ಸಲ ನಮಗೆ ಅದನ್ನು ಆಕ್ಸೆಸ್ ಮಾಡೋಕ್ಕಾಗಿಲ್ಲ, ಸರಿಯಾಗಿ ಮಾಡಲಿಲ್ಲ, ಪೇಷಂಟ್ ಕೋಆಪ್ರೇಟಿವ್ ಇಲ್ಲ, ಇವೆಲ್ಲ ಆದಾಗ ಕೆಲವೊಂದು ಸಲ ರಿಪೋರ್ಟ್ಸ್ ಇನ್ಕನ್ಕ್ಲೂಸಿವ್ ಬರ್ತಾ ಇರ್ಬೋದು. ಸೊ ಆ ರೀತಿ ಬಂದಾಗ ನಮ್ಮ ಹತ್ರ ನೆಕ್ಸ್ಟ್ ಮತ್ತೆ ಬಯೋಪ್ಸಿಗೆ ಹೋಗಬೇಕು, ಬೇರೆ ಆಪ್ಷನ್ಸ್ ಇರೋದಿಲ್ಲ. FNACಯಲ್ಲಿ ನಮಗೆ ಯಾವ ಸ್ಟೇಜಲ್ಲಿದೆ, ಯಾವ ಗ್ರೇಡ್ ಇದೆ, ಎಷ್ಟು ಸ್ಪ್ರೆಡ್ ಆಗಿದೆ, ಇವು ಯಾವುದು ನಮಗೆ FNACಯಲ್ಲಿ ಗುರ್ತಾಗ್ತಾ ಇರೋದಿಲ್ಲ. ಅನ್ಲೈಕ್ ಬಯೋಪ್ಸಿಯಲ್ಲಿ ನಮಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಐಡಿಯಾ ಬರ್ತಾ ಇರುತ್ತೆ, ಬಟ್ FNACಯಲ್ಲಿ ನಮಗೆ ಈ ಸ್ಟೇಜಿಂಗ್ ಗ್ರೇಡಿಂಗ್ ಎಲ್ಲ ಗುರ್ತಾಗ್ತಾ ಇರೋದಿಲ್ಲ. ಸೊ ದಟ್ ಈಸ್ ಅಗೇನ್ ಅ ಡಿಸ್ಅಡ್ವಾಂಟೇಜ್. ಕೆಲವೊಂದ್ಸಲ ನಮಗೆ ಎಕ್ಸಾಕ್ಟ್ ಟ್ಯೂಮರಿನ ಟೈಪ್ ಗೊತ್ತಾಗೋದಿಲ್ಲ, ಬರೀ ಒಂದು ಒಂದು ಕ್ಯಾನ್ಸರ್ ತರ ಇದೆ ಅಂತ ಅಷ್ಟೇ ಗೊತ್ತಾಗತ್ತೆ. ಸೊ ಅದು ಸಹ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್ ಇರುತ್ತೆ. ಸೊ ಇವೆಲ್ಲ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಆಫ್ ದಿಸ್ FNAC. ಬಟ್ ನೀವು ನೋಡ್ಬೋದು ಬಹಳಷ್ಟು ಸಲ ಡಾಕ್ಟರ್ಸ್ ನಿಮ್ಗೆ FNACನೇ ಫಸ್ಟ್ ಹೇಳ್ತಾ ಇರ್ತಾರೆ. ಯಾಕಂದರೆ FNACಯಲ್ಲಿ ನಾನು ಹೇಳಿದೆ, ಬಿಕಾಸ್ ಆಫ್ ಅದು ತುಂಬ ಕ್ವಿಕ್ ಆಗಿರೋದ್ರಿಂದ ನಮಗೊಂದು ಕ್ಯಾನ್ಸರ್ ಅಲ್ವೋ ಅನ್ನೋದು ಒಂದು ಐಡಿಯಾ ಕೊಟ್ಬಿಡತ್ತೆ ಅನ್ನೋದ್ರಿಂದ ಬೇಗ ಅದರ ರಿಪೋರ್ಟು ಬರುತ್ತೆ. ಅವನ್ನೆಲ್ಲ ನೋಡಿಕೊಂಡು ಡಾಕ್ಟರ್ ಫಸ್ಟ್ ಚಾಯ್ಸ್ ನಿಮಗೆ FNAC ಅನ್ನೇ ಹೇಳ್ತಿರ್ತಾರೆ. ಓಕೆ, ಈಗ ಸೈಡ್ ಇಫೆಕ್ಟ್ಸ್ ಏನಾಗ್ಬೋದು ಈ FNAC ಮಾಡಿಸ್ಕೊಳ್ಳೋದ್ರಿಂದ, ನಾನು ಹೇಳಿದೆ ನಾವು ಸೂಜಿ ತೊಗೊಂಡು ಅದನ್ನು ಆಸ್ಪಿರೇಟ್ ಮಾಡ್ತಿರ್ತೇವೆ. ಸೊ
ಪೇನ್ ಇರ್ಬೋದು, ಕೆಲವೊಂದು ಪೇಷಂಟ್ಸಿಗೆ ಸ್ವಲ್ಪ ಪೇನ್ಫುಲ್ ಆಗಿರ್ಬೋದು, ಡಿಪೆಂಡ್ಸ್ ಹೇಗೆ ಅವರ ಲೀಜನ್ ಎಷ್ಟು ದೊಡ್ಡದಿದೆ, ಅವರ ಎಕ್ಸ್ಪರ್ಟೀಸ್ ಹೇಗೆ ಅದು ಮಾಡಿದ್ರು. ಸೊ ಕೆಲವೊಬ್ಬರಿಗೆ ಪೇನ್ ಆಗ್ತಾ ಇರುತ್ತೆ, ಕೆಲವೊಂದ್ಸಲ ಅವರಿಗೆ ಸ್ವೆಲ್ಲಿಂಗ್ ಆಗ್ಬೋದು, ಕೆಲವೊಂದ್ಸಲ ಅವರಿಗೆ ಸ್ವಲ್ಪ ರಕ್ತ ಹೆಪ್ಪಗಡ್ದಂಗೆ ಆಗ್ಬೋದು. ಬಟ್ ಕ್ರಮೇಣವಾಗಿ ಇದು ಎಲ್ಲನೂ ಕಡಿಮೆ ಆಗ್ತಾ ಇರುತ್ತೆ. ಸೊ ಇವು ಕೆಲವೊಂದು ಸೈಡ್ ಇಫೆಕ್ಟ್ಸ್ ಆಫ್ ದಿಸ್ FNAC. ಬಟ್ FNAC ಮಾಡೋದ್ರಿಂದ ಕ್ಯಾನ್ಸರ್ ಸೆಲ್ಲು ಒಂದು ಕಡೆಯಿಂದ ಇನ್ನೊಂದು ಕಡೆ ಹರಡೋದು, ಸೂಜಿಯ ಮುಖಾಂತರ ಆ ಜಾಗದಿಂದ ಬೇರೆ ಜಾಗಕ್ಕೆ ಹರಡೋದು, ಆ ರೀತಿ ಎಲ್ಲ ಆಗ್ತಾ ಇರೋದಿಲ್ಲ. ಈ FNACಗೆ ನೀವು ಯಾವುದೇ ಒಂದು ಸ್ಪೆಷಲ್ ಪ್ರಿಪ್ರೇಷನ್ ಮಾಡಬೇಕು ಆ ರೀತಿ ಏನೂ ಇರೋದಿಲ್ಲ. ನೀವೇನಾದರೂ ಆಸ್ಪಿರಿನ್ ಅಥವಾ ಯಾವುದೇ ಒಂದು ರಕ್ತವನ್ನು ತೆಳ್ಳಗೆ ಮಾಡುವಂಥ ಔಷಧಿ ಎಕ್ಸೆಟ್ರಾ ತೆಗೆದುಕೊಳ್ತಾ ಇದ್ದರೆ ನೀವು ನಿಮ್ಮ ಡಾಕ್ಟರಿನ ಜೊತೆ ಇದನ್ನು ಹೇಳಬೇಕು. ಅದನ್ನು ಅಟ್ಲೀಸ್ಟ್ ಒಂದು 4-5 ಡೇಸ್ ಮೊದಲು ನಿಲ್ಲಿಸಬೇಕಾಗತ್ತೆ ಆ ಟೈಪ್ ಆಫ್ ಮೆಡಿಸಿನನ್ನು. ಅಲ್ಟ್ರಾಸೌಂಡ್ ಮುಖಾಂತರ ನಾವು ನಿಮಗೆ FNAC ಮಾಡಬೇಕಿತ್ತು, ನಿಮ್ಮ ಲಿವರಿಂದು ಅಥವಾ ನಿಮ್ಮ ಕಿಡ್ನಿದು ಎಕ್ಸೆಟ್ರಾ. ಆ ಟೈಮಲ್ಲೆಲ್ಲ ನಮಗೆ ರೇಡಿಯಾಲಜಿಸ್ಟ್ ಅವರು ಗೈಡ್ ಮಾಡ್ತಿರ್ತಾರೆ ಆ್ಯಂಡ್ ಅವರು ಯಾವ ಜಾಗವನ್ನು ಸ್ಪೆಸಿಫೈ ಮಾಡ್ತಾರೆ ಆ ಜಾಗದಲ್ಲಿ ನಾವು ಅಲ್ಟ್ರಾಸೌಂಡನ್ನು ಮಾಡ್ತಾ ಇರ್ತೀವಿ. ಸೊ ಇದು ಒಂದು ಬ್ರೀಫ್ ಐಡಿಯಾ ಅಬೌಟ್ FNAC ಅಂತ. ಬಹಳ ಕಾಮನ್ಲಿ ಮಾಡುವಂಥ ಒಂದು ಟೆಸ್ಟ್ ಇದು. ಸೊ ಇದು ಅದರ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, ಲಿಮಿಟೇಷನ್ ಮತ್ತು ಹೇಗೆ ನಾವು ಈ ರಿಪೋರ್ಟನ್ನು ಇಂಟರ್ಪ್ರಿಟ್ ಮಾಡ್ತಾ ಇರ್ತೇವೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.